ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸದಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. ಎರಡನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಅದು ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000 ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಹೊಸ ವರ್ಷ ಏನಿದೆ ನಮಗೆ ಶ್ರೀ ಪರಾಭವನಾಮ ಸಂವತ್ಸರವು ನಿಮ್ಮೆಲ್ಲರಿಗೂ ಸಹ ಸಂತೋಷವನ್ನೇ ತಂದ್ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ರಾಶಿ ಭವಿಷ್ಯದ ಕಡೆ ಗಮನವನ್ನ ಹರಿಸೋಣ. ಕರ್ಕಾಟಕ ರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ರಾಶಿಗೆನೆ ಈ ವರ್ಷ ಗುರುವಿನ ಸಂಚಾರವಾಗ್ತಾ ಇದೆ. 12 ವರ್ಷಗಳ ನಂತರ ಕರ್ಕಾಟಕ ರಾಶಿಗೆ ಉಚ್ಚ ಗುರುವಿನ ಪ್ರವೇಶ ಆಗ್ತಾ ಇರುವಂತದ್ದು. ಇದೇನು ಅತಿಶಯೋಕ್ತಿ ಏನಲ್ಲ, ಇದು ಸಾಮಾನ್ಯವಾಗಿ ನಡೆಯುವಂತಹ ಕ್ರಿಯೆಯೇ. ಆದ್ರೂ ಒಂದ್ ರೀತಿಯಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಮದುವೆ ಅಥವಾ ಮನೆಯಲ್ಲಿ ಏನಾದ್ರೂ ಶುಭ ಸಮಾರಂಭ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂತಹದ್ದೇ. ಆದ್ರೆ ನಡೆದಾಗ ಆಗುವಂತಹ ಸಂತೋಷದ ಭಾವ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಸೊ ಹಾಗಾಗಿ ಬಹಳ ಸಂತೋಷಕರವಾಗಿರ್ತಕ್ಕಂತಹ ಸುಸಂದರ್ಭ. ಗುರು 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ ಅಂದ್ರೆ ಅರ್ಥಾತ್ 2ನೇ ತಾರೀಕು 6ನೇ ತಿಂಗಳು 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಿಚಾರ. ಕೇವಲ ಪ್ರವೇಶ ಮಾಡ್ತಾ ಇರೋದು ಮಾತ್ರ ಅಲ್ಲದೆ, ನಿಮ್ಮ ಕರ್ಕಾಟಕ ರಾಶಿಯವರಿಗೆ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಯ ಮೇಲೆ ದೃಷ್ಟಿಯನ್ನು ಸಹ ಕೊಡ್ತಾ ಇದ್ದಾನೆ. ಶನಿಯ ಸ್ಥಾನ ಸ್ಥಿತಿನಲ್ಲಿ ಅಂತಹ ಬದಲಾವಣೆಗಳು ಏನೂ ಇಲ್ಲ. ರಾಹು ಕೇತುಗಳು ಬದಲಾವಣೆ ಆಗ್ತಾರೆ ಡಿಸೆಂಬರ್ನ ತಿಂಗಳ ಹೊತ್ತಿಗೆ. ಡಿಸೆಂಬರ್ 5ನೇ ತಾರೀಕಿನಂದು ರಾಹು ಕೇತುಗಳು ಕ್ರಮವಾಗಿ ಒಂದು ಕರ್ಕಾಟಕ ರಾಶಿಗೂ ಮತ್ತು ಮಕರ ರಾಶಿಗೂ ಪ್ರವೇಶವನ್ನ ಮಾಡತಕ್ಕಂತಹದ್ದು. ಈ ಒಂದು ಸ್ಥಿತಿಗತಿಗಳಿಂದ ನಮ್ಮ ಒಂದು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವೀಗ ಸ್ವಲ್ಪ ಮಟ್ಟಕ್ಕೆ ಗಮನಿಸೋಣ.
ಅದಕ್ಕೂ ಮುಂಚಿತವಾಗಿ ಆದಾಯ ವ್ಯಯಾದಿ ಕಂದಾಯಗಳು ಹೇಗಿದ್ದಾವೆ ಅನ್ನೋದನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಮ್ಮ ಈ ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2. ಅಂದ್ರೆ ಈ ವರ್ಷ ನಿಮ್ಗೆ ಹಣಕಾಸಿನ ಒಂದಿಷ್ಟು ಏರಿಳಿತದ ಪ್ರಭಾವಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ. ಖರ್ಚುಗಳು ವಿಪರೀತ ಕಡಿಮೆ ಆಗ್ತದೆ ಮತ್ತು ಲಾಭಗಳು ಜಾಸ್ತಿ ಆಗತಕ್ಕಂತಹದ್ದು. ಅದೇ ರೀತಿಯಾಗಿ ಆರೋಗ್ಯ 3, ಅನಾರೋಗ್ಯ 2. ಸ್ವಲ್ಪ ಹತ್ರದಲ್ಲಿದೆ, ಆರೋಗ್ಯನ ಕಾಪಾಡ್ಕೋಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ರಾಜಪೂಜ 1, ರಾಜಕೋಪ 2, ಸುಖ 6, ದುಃಖ 3 ಇರತಕ್ಕಂತಹದ್ದು. ಸೊ ಈ ತರ ಒಂದು ಇರತಕ್ಕಂತಹ ಸಂದರ್ಭದೊಳಗಡೆ ನಿಮಗೆ ಅಂತಹ ಕೆಡುಕಿನ ಛಾಯೆಗಳು ಏನೂ ಇಲ್ಲ ಅನ್ನೋದನ್ನ ಗೋಚಾರದ ಈ ಕಂದಾಯದ ಪ್ರಕಾರದಲ್ಲಿಯೇ ನಾವು ತಿಳ್ಕೊಂಡ್ಬಿಡಬಹುದಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಆದಾಯ ವ್ಯಯಾದಿಗಳ ಜೊತೆಗೆ ಈ ಒಂದು ನಮ್ಮ ಕರ್ಕಾಟಕ ರಾಶಿನಲ್ಲಿ ಸ್ಥಿತವಾಗ್ತಕ್ಕಂತಹ ನಕ್ಷತ್ರಗಳಲ್ಲಿ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಪ್ರಥಮ, ದ್ವಿತೀಯ, ತೃತೀಯ ಕಂದಾಯದ ವಿಚಾರವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಪುನರ್ವಸು ನಕ್ಷತ್ರಕ್ಕೆ ಪ್ರಥಮದಲ್ಲಿ 6, ದ್ವಿತೀಯದಲ್ಲಿ 2, ತೃತೀಯ ಒಂದು ಇದರಲ್ಲಿ 3 ಸಿಗ್ತದೆ. ಅಂದ್ರೆ ಈ ಒಂದು ಕಂದಾಯದ ವಿಚಾರದಲ್ಲಿ 6, 2, 2 ಎಷ್ಟು ಅಂಕಗಳು ಜಾಸ್ತಿ ಇರುತ್ತೋ ಅಷ್ಟು ಶುಭ ಫಲಗಳು. ಇದು ಪ್ರತಿಯೊಂದಕ್ಕೂ ಅಷ್ಟೇ. ಪ್ರಥಮವಾಗಿ ನೋಡ್ತಕ್ಕಂಥದ್ದು ಮೊದಲನೇ ಚೈತ್ರಾದಿ 5ನೇ ತಿಂಗಳು, 2ನೇ ಕಂದಾಯ ಬರತಕ್ಕಂಥದ್ದು ಅಲ್ಲಿಂದ 4 ತಿಂಗಳು. ಅದಾದ ನಂತರದಲ್ಲಿ ಮಾರ್ಗಶಿರದಿಂದ 4 ತಿಂಗಳಿಗೆ 3ನೇ ಕಂದಾಯ ಬರುವಂಥದ್ದು. ಇನ್ನು ಪುಷ್ಯ ನಕ್ಷತ್ರಕ್ಕೆ ಪ್ರಥಮ ಕಂದಾಯ 1, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 0. ಸ್ವಲ್ಪ ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಕೇಡುಗಳು ಇದ್ದದ್ದು. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಇಟ್ಟದಂತವ್ರಿಗೆ ಪ್ರಥಮ ಕಂದಾಯದಲ್ಲಿ 4 ಇದೆ, ದ್ವಿತೀಯ ಕಂದಾಯದಲ್ಲಿ 1, ತೃತೀಯ ಕಂದಾಯದಲ್ಲಿ 3. ಅಂದ್ರೆ ನಿಮಗೆ ಚೈತ್ರಾದಿ 5 ತಿಂಗಳು ಬಹಳ ಶುಭಕರವಾಗಿರ್ತದೆ ಆಶ್ಲೇಷ ನಕ್ಷತ್ರದವರಿಗೆ. ಅದೇ ರೀತಿಯಾಗಿ ಇನ್ನ ಶ್ರಾವಣದಿಂದ ಮೊದಲುಗೊಂಡಂತಹ ಈ ಒಂದು 4 ತಿಂಗಳುಗಳು ಸಹ ಅದು ಪರವಾಗಿಲ್ಲ. ಅದಾದ ನಂತರ ಪುನಃ ಚೇತರಿಕೆ ಕಂಡು ಬರ್ತದೆ. ಮಾರ್ಗಶಿರದಿಂದ ಮಿಕ್ಕ ಇನ್ನ 5 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಆದಾಯ ವ್ಯಯಾದಿಗಳು ಕಂದಾಯಗಳು ನಿಮಗೆ ಒಂದಷ್ಟು ಶುಭ ಸೂಚನೆಯನ್ನೇ ಅತಿ ಹೆಚ್ಚಿಗೆ ಕೊಡುತ್ತಾ ಇದೆ. ಹಾಗಾದ್ರೆ ಯಾವ ಯಾವ ರೀತಿನಲ್ಲಿ ನಿಮಗೆ ಶುಭ ಫಲಗಳು ಈ ವರ್ಷದಲ್ಲಿ ಕಂಡು ಬರಬಹುದು ಅನ್ನೋದನ್ನ ಲೆಕ್ಕಾಚಾರ ಮಾಡೋಣ. ಇದು ಕೇವಲ ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ಗೋಚಾರದಲ್ಲಿ ಶುಭ ಅಂತ ಗೊತ್ತಾಗ್ತಾ ಇದ್ರು ನಿಮ್ಮ ಜನ್ಮ ಜಾತಕದಲ್ಲಿ ಅಶುಭ ಗ್ರಹದ ದಶಾಭುಕ್ತಿಗಳು ನಡೀತಾ ಇರುತ್ತವೆ. ಹಾಗಾಗಿ ಅದೇನಾಗ್ಬಿಡತ್ತೆ ಅಂದ್ರೆ ಕೆಲವೊಂದು ಕೆಡುಕುಗಳೇ ಜಾಸ್ತಿ ನಡೀತಾ ಇರುತ್ತೆ. ಕೆಲವೊಮ್ಮೆ ಕೇಳ್ತಾರೆ, ಗುರುಗಳೇ ನೀವು ಒಳ್ಳೇದ್ ಹೇಳ್ತಿದ್ದೀರಿ ಆದ್ರೆ ನಮಗೆ ಕೆಟ್ಟದಾಗ್ತಿದೆ, ಕೆಲವೊಮ್ಮೆ ಕೆಟ್ಟದ್ ಹೇಳ್ತಿದ್ದೀರಿ ಒಳ್ಳೇದಾಗ್ತಿದೆ ಅನ್ನುವಂಥ ಮಾತುಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ ಜನ್ಮ ಜಾತಕದ 80 ಭಾಗದಷ್ಟು ಶುಭಾಶುಭ ಫಲಗಳು ಮುಖ್ಯ. ಜೊತೆಗೆ ಗೋಚಾರದಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವಕ್ಕೆ ಒಳಗಾಗೋದ್ರಿಂದಾಗಿ ಅದು 20 ಭಾಗ ಪ್ರಭಾವವನ್ನು ಸಹ ನಿಮ್ಗೆ ಕೊಡುತ್ತದೆ. ಈ ಸಾಧಾರಣ ವರ್ಷ ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಪ್ರಾಪಂಚಿಕ ಜೀವನದಲ್ಲಿ ಬಹಳ ಸಂತೋಷ ಉಂಟಾಗ್ತದೆ. ಮನಸ್ಸಿನಲ್ಲಿದ್ದಂತಹ ದುಗುಡ ದುಮ್ಮಾನ, ದೇಹದಲ್ಲಿದ್ದಂತಹ ಅನಾರೋಗ್ಯಗಳೆಲ್ಲವೂ ಸಹ ಹೋಗ್ತಕ್ಕಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಬಹಳ ಮುನ್ನಡೆಯನ್ನ ಅನುಭವಿಸ್ತೀರಿ. ಮನೆಯಲ್ಲಿದ್ದಂತಹ ಅನೇಕ ಕಲಹಗಳು ನಿವಾರಣೆ ಆಗತ್ತೆ. ಹೆಂಡತಿ ಮಕ್ಕಳೊಟ್ಟಿಗೆ ಇದ್ದಂತಹ ಅನೇಕ ಸಮಸ್ಯೆಗಳೆಲ್ಲ ಬಗೆಹರಿದು ಹೋಗ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ದಿಢೀರಂತ ಅತ್ಯಧಿಕವಾದ ಚಿಂತೆಯೂ ಸಹ ನಿಮಗೆ ಕಾಡುತ್ತೆ. ಕಾರಣ ಏನಂದ್ರೆ ನೀವು ಒಂಥರ ಓವರ್ ಥಿಂಕರ್ಸ್. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಂದ್ರೆ ಸುಮ್ನೆ ಯೋಚನೆ ಮಾಡ್ತಾನೆ ಹೋಗ್ತೀರಾ. ಯಾಕೆ ಯೋಚನೆ ಮಾಡ್ಬೇಕು, ಯಾವ್ದಕ್ ಮಾಡಬಾರ್ದು ಗೊತ್ತೇ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ ಕೈನಲ್ಲಿ 100 ರೂಪಾಯಿ ಇರತ್ತೆ, 5 ರೂಪಾಯಿ ಖರ್ಚು ಮಾಡ್ಬೇಕು, ಅದಕ್ಕೂ ಯೋಚನೆ ಮಾಡ್ತೀರಾ. 5 ರೂಪಾಯಿ ಖರ್ಚಾಗ್ಬಿಟ್ರೆ 95 ರೂಪಾಯಿ ಆಗ್ಬಿಡತ್ತೆ. 95 ರೂಪಾಯಿನಲ್ಲಿ 100 ರೂಪಾಯಿ ಕಡಿಮೆ ಆಗ್ಬಿಡುತ್ತಲ್ಲ. ಈ ತರ ಅನ್ವಾಂಟೆಡ್ ಥಿಂಕಿಂಗ್ ನೀವು ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಬಿಟ್ಬಿಡಿ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಅನೇಕ ಏರಿಳಿತಗಳು ಸಹ ದೂರ ಆಗುವಂತಹದ್ದು. ಬಂಧು ಮಿತ್ರರು ಬಹಳ ಸಹಾಯವನ್ನ ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆಯಾಗ್ತದೆ ನಿಮಗೆ. ಜೊತೆಗೆ ಭಾಗ್ಯದ ಅಭಿವೃದ್ಧಿ, ತುಂಬಾ ವರ್ಷಗಳಿಂದ ಭಾಗ್ಯಕ್ಕೆ ಅಭಿವೃದ್ಧಿ ಇಲ್ಲದೆ ಕೊರಗುತ್ತಾ ಇದ್ದೀರಿ. ಅದರಲ್ಲೂ ಸಹ ಈ ಸಂದರ್ಭದಲ್ಲಿ ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ. ಜನ್ಮಕ್ಕೆ ಗುರು ಬಂದಾಗ ಬಹಳ ದುಃಖಗಳನ್ನ ಕೊಡ್ತಾನಂತೆ, ಕಷ್ಟಗಳನ್ನ ಕೊಡ್ತಾನಂತೆ. ಆದ್ರೆ ಕರ್ಕಾಟಕ ರಾಶಿಗೆ ಅದು ಅಪವಾದ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಅದು ಉಚ್ಚ ಸ್ಥಾನವಾಗಿರೋದ್ರಿಂದ ಅವನ್ ಕೊಡ್ತಕ್ಕಂತಹ ಕೆಡುಕಿನ ಫಲಗಳು ಜನ್ಮದಲ್ಲಿ ಬಂದಾಗ ಹಲವು ಪೀಡನೆಗಳನ್ನ ಕೊಟ್ಟರೂನು ಸಹ ಅವನ ಉಚ್ಚ ದೃಷ್ಟಿಯು ನಿಮ್ಗೆ ಶುಭ ಸ್ಥಾನಗಳಾಗಿರ್ತಕ್ಕಂತಹ 5ನೇ ಮನೆ, 7ನೇ ಮನೆ, 9ನೇ ಮನೆ ಮೇಲೆ ಬರೋದ್ರಿಂದಾಗಿ
ಆ ಸ್ಥಾನಗಳ ಅಭಿವೃದ್ಧಿ ನಿಮಗೆ ಬಹಳ ಚೆನ್ನಾಗಿ ಉಂಟಾಗ್ತದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ, ನಿಮ್ಮ ಸಂತಾನಕ್ಕೆ ಸಮಸ್ಯೆಗಳೇನಾದ್ರೂ ಇದ್ರೆ, ತೊಂದರೆ ತಾಪತ್ರಗಳಿದ್ರೆ ನಿವಾರಣೆ ಆಗ್ತಕ್ಕಂತಹದ್ದು, ಮದುವೆ ಗಿದುವೆ ಇತ್ಯಾದಿ ಅಲ್ಲೇನಾದ್ರೂ ಸಮಸ್ಯೆಗಳಿದ್ರೆ, ತೊಂದರೆಗಳು ಇದ್ರೆ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಕಷ್ಟ ಕೋಟಲೆಗಳು ಒಂದ್ರ ಹಿಂದೆ ಒಂದು ಬರ್ತಾ ಇದೆ ಅಂತಂದ್ರೆ ಅದೆಲ್ಲ ನಿವಾರಣೆ ಆಗುವಂಥದ್ದು. ಮತ್ತೆ ಇಲ್ಲಿ ದುಃಖ ಎಲ್ಲಿಂದ ಬಂತಪ್ಪ ಅಂತ ಕೇಳಿದಾಗ ಅದೇ ಓವರ್ ಥಿಂಕಿಂಗ್ ಅಲ್ಲಿ ನೀವು ಹಾಳು ಮಾಡ್ಕೊಳ್ತಾ ಹೋಗ್ತೀರಿ. ಆದ್ರೆ ನಿಮ್ಗೆ ಮೇನ್ ಮೈನಸ್ ಪಾಯಿಂಟ್. ಬಹಳ ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ. ಜೊತೆಗೆ ಇದೇ ಸಂದರ್ಭದಲ್ಲೇ ಗುರುವಿನ ಬದಲಾವಣೆ ಆಗ್ತಾ ಇರತಕ್ಕಂತಹ ಶುಭ ಸಂದರ್ಭದಲ್ಲೇ ನಾವು 31ನೇ ತಾರೀಕು 5ನೇ ತಿಂಗಳು 2026 ಶುಭ ಭಾನುವಾರದ ಆ ದಿವಸ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನೀವು ಅಲ್ಲಿ ಗುರು ಮಹಾಯಾಗದಲ್ಲಿ ಕೊಡ್ತಕ್ಕಂತಹ ಒಂದು ಬೃಹಸ್ಪತಿ ಕವಚವನ್ನ ಕತ್ನಲ್ಲಿ ಧರಿಸೋದ್ರಿಂದ ನಿಮಗೆ ಗುರುವಿನಿಂದ ಆಗ್ತಕ್ಕಂತಹ ಇನ್ನಷ್ಟು ಶುಭ ಫಲಗಳು ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದನ್ನ ಮರಿಬೇಡಿ. 31ನೇ ತಾರೀಕು 5ನೇ ತಿಂಗಳು 2026 ಪೌರ್ಣಮಿ ತಿಥಿ, ಅದರಲ್ಲೂ ಅಧಿಕ ಮಾಸದಲ್ಲಿ ಬರ್ತಕ್ಕಂತಹ ಪೌರ್ಣಮಿ ತಿಥಿ. ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ನೀವು ಮಾಡ್ಕೊಳ್ತಕ್ಕಂತಹ ಯಾವುದೇ ರೀತಿಯ ಅಭಿವೃದ್ಧಿಯ ಪಥದ ಪೂಜೆಗಳು ನಿಮ್ಗೆ ಹೆಚ್ಚಿಗೆ ಅಭಿವೃದ್ಧಿಯನ್ನ ಕೊಡ್ತದೆ. ಸೊ ಹಾಗಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಜೊತೆಗೆ ನಿಮಗೆ ಅಷ್ಟಮ ಶನಿಯ ಪೀಡೆ ಮುಗಿದಿದೆ. ಭಾಗ್ಯದಲ್ಲಿ 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಶನಿಯ ದೃಷ್ಟಿಯು ನಿಮ್ಗೆ ನಿಮ್ಮ ತೃತೀಯ ಸ್ಥಾನದ ಮೇಲೂ, ಅದೇ ರೀತಿಯಾಗಿ ಶನಿಯ 3ನೇ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೂ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಬರುವಂತಹದ್ದು ನಿಂತು ಹೋಗುವ ಸಾಧ್ಯತೆಗಳು, ಅಥವಾ ಬರ್ಬೇಕಾದ ಸಮಯದಲ್ಲಿ ಯಾವುದು ಕೈಗೂಡದೆ ಹೋಗಬಹುದು. ಹಾಗಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026 ಭಾನುವಾರದ ಪ್ರದೋಷದ ದಿವಸ. ವಿಶೇಷವಾಗಿ ಜುಲೈನ ಈ 12ನೇ ತಾರೀಕು ಭಾನುವಾರ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲೂ ಬಂದು ಪಾಲ್ಗೊಳ್ಳೋದನ್ನ ಮರಿಬೇಡಿ. ಶನಿಯ ರಕ್ಷಾ ಕವಚವನ್ನ ಕೈಗೆ ಕಟ್ಕೊಳ್ಳಿ. ಅದರಿಂದ ತುಂಬಾ ವಿಶೇಷವಾಗಿರತಕ್ಕಂತಹ ಶನಿಯಿಂದ ಆಗಬಹುದಾಗಿರತಕ್ಕಂತಹ ಕೆಲಸ ಕಾರ್ಯಗಳ ಹಿನ್ನಡೆ ಆಗಬಹುದು, ಅಡೆತಡೆಗಳಾಗಿರ್ತಿರಬಹುದು, ಅಥವಾ ಬೇರೆ ಬೇರೆ ರೀತಿಯಾಗಿ ನಿಮಗೆ ಮಾನಭಂಗಗಳಾಗುವಂತ, ಅದೇ ಬೇರೆ ಬೇರೆ ರೀತಿಯಾಗಿ ಆಗ್ತಕ್ಕಂತಹ ಮುಖಭಂಗಗಳು, ಅಪಮಾನಗಳು, ಅಪವಾದಗಳು, ಅದರಿಂದೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು 12ನೇ ತಾರೀಕು 7ನೇ ತಿಂಗಳು 2026 ಶನಿಯ ಮಹಾಯಾಗದಲ್ಲೂ ಬಂದು ಪಾಲ್ಗೊಳ್ಳಿ. ನಿಮ್ಗೆ ಬಹಳ ಅನುಕೂಲಗಳಾಗ್ಲಿ ಅಂತ ಹೇಳ್ತಾ, ಈ ಒಂದು ಗುರು ಮಹಾಯಾಗಕ್ಕೆ ಇರ್ತಕ್ಕಂತಹ ಚಾರ್ಜು 800 ರೂಪಾಯಿಗಳು ಒಬ್ಬರಿಗೆ. ರಕ್ಷಾ ಕವಚ ಮತ್ತು ಅಕ್ಷತ ಪ್ರಸಾದ ಎಲ್ಲವೂ ಸೇರಿ, ನಿಮ್ಮ ಹೆಸರಿನಲ್ಲಿ ಪೂಜಾ ಸಂಕಲ್ಪಗಳೆಲ್ಲ ಸೇರಿ 800 ರೂಪಾಯಿಗಳು. ಅದೇ ರೀತಿಯಾಗಿ ಶನಿ ಮಹಾಯಾಗಕ್ಕೂ ಸಹ 800 ರೂಪಾಯಿಗಳು ಒಬ್ಬರಿಗೆ. ಸೊ ಹಾಗಾಗಿ ಅದೆರಡರ ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಇನ್ನು ಹಲವು ವಿಚಾರಗಳನ್ನ ನೋಡೋದಾಯ್ತು ಅಂದ್ರೆ, ಹಣಕಾಸು ಅಂತ ಬಂದಾಗ್ಲೇ ಈಗಾಗ್ಲೇ ಆದಾಯ ವ್ಯಯಾದಿಗಳಲ್ಲಿ ನೋಡಿದ್ದೀವಿ. ಲಾಭ ಅಧಿಕವಾಗಿ ಬರುತ್ತೆ, ಖರ್ಚುಗಳು ಕಡಿಮೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ತಾಪತ್ರೆಗಳು ಅನ್ನುವಂತಹದ್ದು ನಿಮ್ಗೆ ಇರೋದಿಲ್ಲ. ಸ್ವಲ್ಪ ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ಕರ್ಕಾಟಕ ರಾಶಿಯವರು ತುಂಬಾ ಶುಭವಾಗಿರ್ತಕ್ಕಂತಹ ವಾತಾವರಣವನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ನೀವು ಒಂದ್ ಸ್ವಲ್ಪ ಯಾರಿಗೂ ಮಧ್ಯದಲ್ಲಿ ಸಾಲ ಕೊಡಿಸೋದು, ಸಾಲಕ್ಕೆ ನೀವು ಶೂರಿಟಿ ಕೊಡ್ತಕ್ಕಂಥದ್ದು, ಆ ತರ ವಿಚಾರಗಳಿಗೆ ಕೈ ಹಾಕಕ್ ಹೋಗ್ಬೇಡಿ. ಸಿಕ್ಕಾಕೊಳ್ಳುವ ಸಾಧ್ಯತೆಗಳಿದ್ದಾವೆ, ಹುಷಾರು. ನಿಮ್ಮನ್ನ ಸುಮ್ನೆ ಹೊಗಳಿ 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 ಅಟ್ಟಕ್ಕೇರಿಸಿ ನಿಮ್ಮನ್ನ ಪಾತಾಳಕ್ಕೆ ತಳ್ತಕ್ಕಂಥದ್ದು ನಡೆಯುತ್ತೆ, ಜಾಗ್ರತೆ. ತುಂಬಾ ಸುಂದರವಾದ ಸಮಯ. ಅದೇ ರೀತಿಯಾಗಿ ಕತ್ತಿಯ ಮೇಲೆ ನಡೆಯುವಂತಹ ಕತ್ತಿಯ ಹಲಗಿನ ಮೇಲೆ ನಡೆಯುವಂತಹ ಪರಿಸ್ಥಿತಿಗಳು ಇರ್ತವೆ, ಜಾಗ್ರತೆ. ಆರೋಗ್ಯ ಈಗಿನ ಕಾಲಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ ಗೋಚಾರದಲ್ಲಿ ಅಂತಹ ವ್ಯತ್ಯಾಸಗಳೇನು ಇಲ್ಲ. ಬಟ್ ಆದ್ರೆ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಸರಿ ಇಲ್ಲ. ಪ್ರತಿನಿತ್ಯ ಒಂದು ಈ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಇಂದ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ. ಪೊಲ್ಯೂಷನ್ ಆಗಿದ್ದಿರಬಹುದು, ಅಡಲ್ಟ್ರೇಟೆಡ್ ಫುಡ್ ಆಗಿದ್ದಿರಬಹುದು, ನಾವೇ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆರೋಗ್ಯನ. ಅದೊಂದು ಸರಿ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ. ಇನ್ ವಿದ್ಯೆ ಅಂತ ಬಂದ ಸಂದರ್ಭಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ಬಹಳ ತುಂಬಾ ಚೆನ್ನಾಗಿರ್ತಕ್ಕಂತಹ ವೈಭವ ಜಾಸ್ತಿ ಇದೆ ನೋಡಿ. ನಿಮ್ಗೆ ಡಿಸೆಂಬರ್ನ ನಂತರದಲ್ಲಂತೂ ಈ ರಾಹುಕೇತುಗಳ ಬಿಡುಗಡೆ ಆದ ನಂತರ ನಿಮಗೆ ವಿದ್ಯಾಭ್ಯಾಸದಲ್ಲಿ ಅನೇಕವಾಗಿರ್ತಕ್ಕಂಥ ಮಾರ್ಪಾಟುಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸಂತಾನದ ನಿರೀಕ್ಷೆಯಲ್ಲಿದ್ದಂಥವರಿಗೆ ಶುಭ ರೀತಿಯಾದಂತಹ ಸಂತಾನದ ಭಾಗ್ಯ ಸಹ ನಿಮಗೆ ಸಿಗತಕ್ಕಂತಹದ್ದು. ತುಂಬಾ ಚೆನ್ನಾಗಿರ್ತಕ್ಕಂತಹ ಶುಭವಾದ ಸುಸಂದರ್ಭ ನಮ್ಮ ಈ ಒಂದು
ರಾಶಿನಲ್ಲಿ, ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೆ. ಉದ್ಯೋಗ ಅಂತ ಬಂದಾಗ ಕೆಲಸಗಳು ಸಿಗತ್ತೆ. ನಿಮ್ಮ ಇಚ್ಛಿತ ಅನುಸಾರವಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಕೆಲಸಗಳು ಸಿಗತ್ವೆ. ವ್ಯಾಪಾರದಲ್ಲಿ ನಿಮ್ಗೆ ಹೊಸದೇ ರೀತಿಯಾದಂತಹ ವ್ಯಾಪಾರಗಳನ್ನು ಮಾಡ್ಕೊಳ್ಳೋದಕ್ಕಾಗ್ಲಿ, ಎಕ್ಸ್ಟೆಂಡ್ ಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಹೊಸ ಬಂಡವಾಳಗಳನ್ನ ಹೂಡಿಕೆ ಮಾಡ್ಕೊಳ್ಳೋದಕ್ಕಾಗ್ಲಿ ಈ ಒಂದು ಸಮಯ ಬಹಳ ಸುಸಮಯ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಲ್ಲಿ ಇದ್ದಂತಹ ಅನೇಕ ಕಿರಿಕಿರಿಗಳು ಹೋಗ್ತಕ್ಕಂತಹದ್ದು, ನಿಮ್ಮ ಮನಸ್ಸಿಗೆ ತುಂಬಾ ಚೆನ್ನಾಗಿರತಕ್ಕಂತಹ ಫಲಗಳು, ನಿಮ್ಮನ್ನ ಅಗೌರವ ಮಾಡಿದಂಥವ್ರು ಗೌರವಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಈ ರೀತಿಯಾಗಿ ಎಲ್ಲ ನಡೆಯುತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ಅಂತ ನೋಡಿದಂತಹ ಸಂದರ್ಭದಲ್ಲಿ ಈ ವರ್ಷ ಒಂದ್ ಸ್ವಲ್ಪ ಇದಕ್ಕಿದ್ದಂಗೆ ಸ್ವಲ್ಪ ವ್ಯರ್ಥ ಧನಹಾನಿಗಳು ಉಂಟಾಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅತಿಯಾದ ಹೆಚ್ಚಿನ ಅತಿವೃಷ್ಟಿಯಿಂದ ನಿಮ್ಮ ಬೆಳೆಗಳ ಹಾನಿ ಆಗಬಹುದು. ಅದಕ್ಕೆ ಬೇಕಾಗಿರುವಂತಹ ಪ್ರಿಕಾಷನ್ ಗಳನ್ನ ತಗೊಳ್ಳಿ, ಚೆನ್ನಾಗಿರಿ. ಆದಾಯ ವ್ಯಯಗಳು ಸ್ವಲ್ಪ ಮಟ್ಟಕ್ಕೆ ರೈತಾಪಿ ವರ್ಗದವರಿಗೆ ಏರಿಳಿತಗಳು ಆಗಬಹುದು, ಜಾಗ್ರತೆ. ಅದಕ್ಕೆ ಬೇಕಾದ ಪರಿಹಾರಗಳನ್ನು ಹೇಳ್ತೀವಿ, ಅದನ್ನ ಸರಿಯಾದ ರೀತಿನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರತಕ್ಕಂತಹ ಕರ್ಕಾಟಕ ರಾಶಿಯವರ ಈ ಒಂದು ಫಲಗಳೆಲ್ಲ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ನಾವು ಪ್ರತಿ ಬಾರಿ ಹೇಳ್ತೀವಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಶ್ರಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಬಹಳ ಜಾಗ್ರತೆಯಾಗಿ ಇರಿ. ಇನ್ನು ಸಾಧ್ಯವಾದ ಕಡೆ ಒಂದಷ್ಟು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸಿ, ನಮ್ಮ ಸುತ್ತಮುತ್ತಲ ಉದ್ಯಾನವನಗಳಲ್ಲಿ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಸಮಾಜಕ್ಕೆ, ಪ್ರಕೃತಿಗೆ ಹಣ್ಣುಗಳನ್ನ ಕೊಡ್ತಾ, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನ ಕೊಡ್ತಾ, ಅದೆಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನ ಕೊಡ್ತಾ ನಮ್ಮೆಲ್ಲರ ಜೀವನಕ್ಕೂ ಸಹ ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ. ಆ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಒಂದು 5 ತಾವರೆ ಗಿಡಗಳನ್ನ ನಿಮ್ಮ ಮನೆಯಲ್ಲಿ ಬೆಳೆಸಿ, ಒಂದು ಸಣ್ಣ ಪಾಟ್ ನಲ್ಲೇ ಹಾಕೊಂಡು ಒಂದು 5 ತಾವರೆ ಗಿಡಗಳನ್ನು ಹಾಕೊಂಡು ಬೆಳೆಸಿ. ಮತ್ತು ಆಯುರ್ವೇದಿ ಸ್ತೋತ್ರದ ಪಠಣವನ್ನ ಮಾಡಿ, ಆಯುರ್ವೇದಿ ಸ್ತೋತ್ರ ಅಂತ ಸಿಗತ್ತೆ, ಅದರ ಪಠಣವನ್ನ ಮಾಡಿ. ಅದೇ ರೀತಿಯಾಗಿ ಈಗ ನಾವು ಹೇಳ್ಕೊಡ್ತಕ್ಕಂತಹ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಪ್ರತಿನಿತ್ಯ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ಪಠಣವನ್ನು ಮಾಡಿ. ಈ ಬೀಜಾಕ್ಷರಿ ಮಂತ್ರವನ್ನ ನೀವು ಕಮೆಂಟ್ ಮಾಡಿ. ಬೀಜಾಕ್ಷರಿ ಮಂತ್ರವು ಈ ರೀತಿಯಾಗಿ ಬರುತ್ತೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಒಂದು ಬೀಜಾಕ್ಷರಿಯನ್ನ ಪ್ರತಿನಿತ್ಯ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕೂತು 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಅದರ ಜೊತೆಗೆ ಕಮೆಂಟ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರ ಈ ಒಂದು ವಿಶೇಷವಾಗಿರತಕ್ಕಂತಹ ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.